ಒಂದು ನೊಂದ ತಾಯಿಯ ಶಾಪ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಬಿಡಲ್ಲ. ಇದು ಗಾಂಧಾರಿಯ ಶಾಪದ ಕಥೆ. ಕುರುಕ್ಷೇತ್ರದ ಯುದ್ಧ ಮುಗಿದಿರತ್ತೆ. ನಾಲ್ಕು ಕಡೆ ಶಾಂತತೆ, ಮೌನ. ಆದರೆ ಆ ಮೌನಗಳ ಹಿಂದೆ ಆಕ್ರಂದನ, ನೋವು, ಅಳು, ಗೋಳುಗಳು ತುಂಬಿರುತ್ತೆ. ತಮ್ಮ ತಂದೆಯನ್ನ ಕಳೆದುಕೊಂಡಿರುವಂತಹ ಮಕ್ಕಳ ಗೋಳು, ಮಕ್ಕಳನ್ನ ಕಳೆದುಕೊಂಡಿರುವಂತಹ ತಾಯಿಯಂದಿರರ ನೋವು. ಈ ಎಲ್ಲದರ ನೋವಿನಲ್ಲಿ ಒಬ್ಬ ತಾಯಿಯ ನೋವು ಎಲ್ಲರಕ್ಕಿಂತ ಹೆಚ್ಚಾಗಿರತ್ತೆ. ಯಾಕಂದ್ರೆ ಅವಳು ತನ್ನ 100 ಮಕ್ಕಳನ್ನ ತನ್ನ ಕಣ್ಣ ಮುಂದೆಯೇ ಕಳೆದುಕೊಂಡಿರ್ತಾಳೆ. ಅವಳೇ ಗಾಂಧಾರಿ, ಧೃತರಾಷ್ಟ್ರನ ಪತ್ನಿ. ಜೀವನ ಪೂರ್ತಿ ತನ್ನ ಗಂಡನ ನೋವಿನಲ್ಲಿ ತಾನೂ ಸಹ ಭಾಗಿಯಾಗಬೇಕು ಅಂತ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಜೀವಿಸ್ತಾ ಇರ್ತಾಳೆ ಈ ಕುರುರಾಣಿ. ಇಂದು ತನ್ನ 100 ಮಕ್ಕಳ ಶವಗಳ ಮುಂದೆ ನಿಂತಿರ್ತಾಳೆ. ದುರ್ಯೋಧನ, ದುಶ್ಯಾಸನ, ವಿಕರ್ಣ ಅಂತ ತನ್ನ ಒಬ್ಬೊಬ್ಬರೇ ಮಕ್ಕಳ ಹೆಸರನ್ನ ಕರಿತಾ ಇರ್ತಾಳೆ. ಆ ಕಡೆಯಿಂದ ಏನು ಪ್ರತಿಕ್ರಿಯೆ ಬರಲ್ಲ. ಆ ತಾಯಿಯ ಹೃದಯ ಚೂರು ಚೂರಾಗಿ ಹೋಗಿರತ್ತೆ. ಅಷ್ಟರಲ್ಲೇ ಅವಳ ಮುಂದೆ ನಿಧಾನವಾಗಿ ಸೂತ್ರಧಾರಿ ಶ್ರೀಕೃಷ್ಣ ಬರ್ತಾನೆ. ಯುದ್ಧ ಮುಗಿದಿದೆ, ಧರ್ಮ ಗೆದ್ದಿದೆ ಅಂತ 4 ಕಡೆ ಸುದ್ದಿ ಆಗ್ತಾ ಇರತ್ತೆ. ಆದರೆ ಆ ತಾಯಿಗೆ ಯಾವ ಧರ್ಮವೂ ಸಹ ಕಾಣಲ್ಲ, ಯಾವ ಜಯವೂ ಸಹ ಕಾಣಲ್ಲ. ಬರೀ ತನ್ನ ಮಕ್ಕಳ ಶವ ಮಾತ್ರ ಕಾಣಿಸುತ್ತೆ. ಅದೇ ದುಃಖದಲ್ಲಿ ಗಾಂಧಾರಿ ಶ್ರೀಕೃಷ್ಣನನ್ನ ಪ್ರಶ್ನಿಸ್ತಾಳೆ. ಏ ಭಗವಂತ ಶ್ರೀಕೃಷ್ಣ, ನೀನು ದೇವರಲ್ವಾ? ನೀನು ಬಯಸಿದ್ರೆ ಈ ಯುದ್ಧವನ್ನ ನಿಲ್ಲಿಸಬಹುದಾಗಿತ್ತು. ನಿನ್ನ ಒಂದೇ ಮಾತಿಗೆ ಲಕ್ಷಾಂತರ ಜನರ ಪ್ರಾಣ ಉಳಿತಾ ಇತ್ತು. ಆದ್ರೆ ನೀನೇನ್ ಮಾಡ್ದೆ? ನೀನು ಮೌನವಾಗಿಬಿಟ್ಟೆ ಅಲ್ಲ ಕೃಷ್ಣ. ನೀನು ಎಲ್ಲವನ್ನ ನಿಂತು ನೋಡ್ತಾ ಇದ್ದೆ. ನಿನಗೂ ಗೊತ್ತು, ನನಗೂ ಗೊತ್ತು, ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ. ಆದ್ರೆ ಒಬ್ಬ ತಾಯಿಗೆ ತನ್ನ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಸಹ ಅವ್ರು ಎಂದು ಈ ಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಆಗಲ್ಲ ಕೃಷ್ಣ. ನಾನು ನನ್ನ 100 ಮಕ್ಕಳನ್ನ ಕಳೆದುಕೊಂಡಿದ್ದೇನೆ. ಒಬ್ಬ ತಾಯಿಯ ಖಾಲಿ ಮಡಿಲು ಹೇಗಿರುತ್ತೆ ಗೊತ್ತಾ ನಿನಗೆ? ಇಂದು ನನ್ನ ಜೀವನವೇ ಸ್ಮಶಾನವಾಗ್ಬಿಟ್ಟಿದೆ. ಆ ಒಂದು ಕ್ಷಣದಲ್ಲಿ ಗಾಂಧಾರಿಯ ನೋವು ಕೋಪವಾಗಿ ಪರಿವರ್ತನೆಗೊಳ್ಳುತ್ತೆ. ಅವಳು ತನ್ನ ಕಂಪಿಸುವ ಧ್ವನಿಯಲ್ಲಿ ಶ್ರೀಕೃಷ್ಣನಿಗೆ ಹೇಳ್ತಾಳೆ, ಹೇ ಶ್ರೀಕೃಷ್ಣ, ಹೇಗೆ ನನ್ನ ಕಣ್ಮುಂದೆ ನನ್ನ ಕುರುವಂಶ ನಾಶವಾಯಿತೋ ಹಾಗೆ ನಿನ್ನ ಕಣ್ಮುಂದೆ ನಿನ್ನ ಯಾದವ ವಂಶ ನಾಶವಾಗಿ ಹೋಗ್ಲಿ. ಹೇಗೆ ನನ್ನ ಕಣ್ಮುಂದೆ ನಮ್ಮ ವಂಶಜರೇ ಹೋರಾಡ್ಕೊಂಡು ಹೊಡೆದಾಡ್ಕೊಂಡು ಸತ್ರೋ ಹಾಗೆ ನಿನ್ನ ಯಾದವ ವಂಶದ ಅಣ್ಣ ತಮ್ಮಂದಿರು ಸಹ ಹೊಡೆದಾಡ್ಕೊಂಡು ಸಾಯ್ಲಿ. ಹಾಗೆ ನಾನು ಹೇಗೆ ದುಃಖವನ್ನ ಅನುಭವಿಸ್ತಾ ಇದ್ದೇನೋ, ನನ್ನ ಸುತ್ತಮುತ್ತಲು ಯಾರು ಇಲ್ವೋ ಅದೇ ರೀತಿ ನಿನ್ನ ಅಂತ್ಯದ ದಿನಗಳಲ್ಲೂ ಸಹ ನಿನ್ನ ಸುತ್ತಮುತ್ತಲು ಯಾರೂ ಇರಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಂತೆ, ನರನಂತೆ ನೀನು ಸಾಯಿ ಅಂತ ಶಾಪವನ್ನ ಹಾಕ್ತಾಳೆ. ಅತ್ಯಂತ ಭೀಕರವಾದ ಶಾಪ. ಅದು ಒಬ್ಬ ತಾಯಿಯ ಶಾಪವಾಗಿರುತ್ತೆ. ಸಂಪೂರ್ಣ ಮಹಾಭಾರತದಲ್ಲಿ ಅತ್ಯಂತ ಭಯಾನಕವಾದಂತಹ ಕ್ಷಣ. ಆದರೆ ಶ್ರೀಕೃಷ್ಣ ಕೋಪಗೊಳ್ಳೋದಿಲ್ಲ. ಆಗಲೂ ಸಹ ಆತನ ಮುಖದಲ್ಲಿ ಅದೇ ಮಂದಹಾಸ ಇರುತ್ತೆ. ನನ್ನ ಪಾಲಿಗೇನು ಬಂದಿದೆಯೋ ಅದನ್ನ ಸ್ವೀಕರಿಸುವಂತಹ ಮನೋಭಾವ. ಅವನಿಗೂ ಸಹ ಗೊತ್ತಿರತ್ತೆ ಇದು ಕೇವಲ ಶಾಪವಲ್ಲ, ಒಬ್ಬ ತಾಯಿಯ ಒಡೆದ ಹೃದಯದ ಕಿರುಚಾಟ. ವರ್ಷಗಳು ಕಳೆಯುತ್ತೆ. ಒಂದು ದಿನ ಗಾಂಧಾರಿ ಕೊಟ್ಟ ಶಾಪ ನಿಜವಾಗತ್ತೆ. ಯಾದವರು ತಮ್ಮ ಅಹಂಕಾರ, ಕೋಪದಿಂದ ಒಬ್ಬರನ್ನೊಬ್ಬರನ್ನ ಕೊಲ್ತೊಡ್ತಾರೆ. ದ್ವಾರಕೆಯಲ್ಲಿ ರಕ್ತದ ಹೊಳೆ ಹರಿಯುತ್ತೆ. ಒಮ್ಮೆ ಲೋಕಕ್ಕೆ ಶಕ್ತಿ ತೋರಿಸಿದಂತಹ ಯಾದವ ವಂಶ ತಮ್ಮ ಕೈಯಿಂದಲೇ ತಮ್ಮ ಅಂತ್ಯವನ್ನ ಬರೆದುಕೊಳ್ಳುತ್ತೆ. ಮತ್ತೆ ಕಾಡಿನ ಮಧ್ಯೆ ಒಂಟಿಯಾಗಿ ಕುಳಿತಿದ್ದಂತಹ ಕೃಷ್ಣನ ಕಾಲಿಗೆ ಒಬ್ಬ ಬೇಟೆಗಾರನ ಬಾಣ ತಗಲುತ್ತೆ. ಅದೇ ಕ್ಷಣದಲ್ಲಿ ಗಾಂಧಾರಿಯ ಶಾಪ ಸತ್ಯವಾಗತ್ತೆ. ಮಹಾಭಾರತ ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸ್ಕೊಡುತ್ತೆ. ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ. ಒಬ್ಬ ರಾಜ್ಯ ಕಳ್ಕೊಳ್ತಾನೆ, ಮತ್ತೊಬ್ಬರು ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಆದರೆ ಕೊನೆಯಲ್ಲಿ ಸೋಲೋದು ಮಾನವೀಯತೆ. ಒಬ್ಬ ತಾಯಿಯ ಕಣ್ಣೀರಿಗಿಂತ ಭಯಂಕರವಾದ ಶಾಪ ಮತ್ತೊಂದಿಲ್ಲ. ಹಾಗೆ ಶ್ರೀಕೃಷ್ಣ ಪರಮಾತ್ಮನ
ಮಹಾನುಭಾವತೆಯನ್ನು ಸಹ ನಾವಿಲ್ಲಿ ಮೆಚ್ಚಲೇಬೇಕು. ಯಾಕಂದ್ರೆ ಒಬ್ಬ ತಾಯಿಯ ಎದುರು ಆತನು ಸಹ ಮಾತಿನಿಲ್ಲದೆ ಒಪ್ಕೊಳ್ತಾಳೆ. ಯಾಕಂದ್ರೆ ಒಬ್ಬ ತಾಯಿಯ ಎದುರು ಆತ ಮರು ಮಾತನಾಡದೆ ಅವಳು ಕೊಡುವಂತಹ ಶಾಪವನ್ನ ಒಪ್ಕೊಳ್ತಾನೆ. ಇದೇ ಮಹಾಭಾರತದ ಅತ್ಯಂತ ಭಯಾನಕ ಶಾಪದ ಕಥೆ. ಈ ಕಥೆ ಇಷ್ಟ ಆದರೆ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ಕಥೆ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.